ನೋಡಿ ಅನ್ನಕತ್ತಿದ್ವಿ ಇಲ್ಲಿ ಮಳೆ ಬರ್ತೈತೆ ನೋಡಲ್ಲಿ ಬರಾಕತ್ ಮಳಿ. ಬಿಸಿ ಬಿಸಿ ಸಾಬೂದನಿ ವಡ ತಿನ್ನಕ್ ಬಂದೀವಿ ಇಲ್ಲಿ. ಸೊ ನೋಡ್ರಿ ಚಿಕ್ಕುಗ ಫುಲ್ ಅಂದ್ರೆ ಫುಲ್ ಗಾಢ ನಿದ್ದೆ ಬಂದಿತ್ತು. ಅದ್ರದ್ದು ಏನ್ ರೀಸನ್ ಐತಿ ಸ್ಪೆಷಲ್ ಅದು ಬರೋ ಬ್ಲಾಗ್ಸ್ ಒಳಗ್ ನಿಮಗ್ ಗೊತ್ತೈತಿ. ನನ್ ಕಡೆ ಮತ್ತ ನೋಡ್ರಿ ಕತ್ಲಾಕ್ ಕೂತೀವಿ, ಲೈಟ್ ಹೋಗ್ಬಿಟ್ಟಾವು. ನಮ್ ಶಾಪಿಂಗ್ ಎಲ್ಲ ಆಯ್ತು. ಶಾಪಿಂಗ್ ಮಾಡೋತನ ಮಳಿ ಜೋರ್ದಾರ್ ಬಂತು. ಗುಡ್ ಮಾರ್ನಿಂಗ್ ಚಿಕ್ಕು. ಗೋಲ್ಡ್ ಬ್ಯಾಂಗಲ್ ಮಾಡ್ಕೋಬೇಕು ಎಕ್ಸಾಕ್ಟ್ಲಿ ಸೇಮ್ ಅಂತ ಆಸೆ ಐತಿ. ಅದಕ್ಕೆ ರೆಡ್ ಅನ್ಕೋ ಒಟ್ಟು ಗೋವಿಂದ ನೆನಪಾಗ್ತಾನ ನಂಗರೆ. ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗು ಹೆಂಗಿದ್ದೀರಿ? ಆರಾಮದಿರೇನ? ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಬರ್ರಿ ಇವತ್ತಿನ ಡೇ ವ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ನಾಷ್ಟ ಎಲ್ಲ ಆಗೈತಿ, ಅಡ್ಗೆ ಮಾಡಾಕತ್ತೀನಿ. ಒಂದು ಸ್ವಲ್ಪ ಬಟಾಟಿ ಅದು ಕುದಿಸಿಟ್ಟಿನಿ, ಬಟಾಟಿ ಪಲ್ಯ ಮಾಡ್ಬೇಕಂತ. ಸ್ವಲ್ಪ ಕಟಿಂಗ್ ಮಾಡೀನಿ, ಸ್ವಲ್ಪ ಮಾಡೋದೈತಿ. ಹಿಂಗಾಕ್ರಿ ಅಕ್ಕ ಎಲ್ಲ ಅರ್ಧಂಬರ್ಧ ಅಂದ್ರ. ಈಗ ನೋಡ್ರಿ ಚೀಕು ಒಂದ್ ಸ್ವಲ್ಪ ಶಾಂತ ಕುಂದ್ರಲಿ, ನಂದೊಂದಿಟ ಅಡ್ಗೆ ಆಗೋ ತನಕ ಒಂದಿಟ ಆಟಾಡ್ಕೋತ ಕುಂಡ್ರಲಿ ಅಂತ ಹೇಳಿ ಒಂದ್ ಸ್ವಲ್ಪ ಚುಮ್ಮುರಿ ಹಾಕಿ ಕೊಟ್ಟಿದ್ನಿ. ತೋರಿಸ್ತೀನಿ ಹಾಲತ್ತೇನು ಪರಿ ಮಾಡೋನು ಅಂತ. ಇಡೀ ಕಿಚನ್ ಒಳಗೆ ಎಲ್ಲ ಪೂರಾ ಚುನ್ಮುರಿ, ಎಲ್ಲ ಕಡೆ ಎಲ್ಲೆಲ್ಲಿ ಹೋಗ್ತೀರಿ ಎಲ್ಲ ಕಡೆ ಚುನ್ಮುರಿ, ಪರ್ಸಾಣ, ಸ್ಪೂನ್, ಬಟ್ಲ ಎಲ್ಲ ಚೆಲ್ಲಾನು. ಆಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡೋ ಮುಂದೆ ಸ್ವಲ್ಪ ಅವನಿಗೆ ಏನಾರ ಹಾಕಿ ಕೊಟ್ಟನಂದ್ರೆ ಶಾಂತ ತಿನ್ಕೋತ ಕುಂದಿರ್ತಾನಂತ ಒಂದು ಪ್ಲೇಟೊಳಗೆ ಹಾಕಿ ಕೊಟ್ರೆ ಅದನ್ನೆಲ್ಲ ಯಾವ ಪರಿ ಚೆಲ್ಲಾನು. ಸೊ ಹಿಂಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕು, ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ನಿಂತೀನಿ. ಇನ್ನಿದಷ್ಟು ಸ್ವಚ್ಛ ಮಾಡಿ ಅಡುಗೆ ಮಾಡಬೇಕು. ಅಡುಗೆ ಎಲ್ಲ ರೆಡಿ ಆಯಿತು. ಬರ್ರಿ ಎಲ್ಲರೂ ಕೂಡಿ ಊಟ ಮಾಡೋನು. ವಿನಯ್ ಅವ್ರಿಗೆ ಆಲ್ರೆಡಿ ನಾನು ತಾಟ್ ಹಚ್ಚಿ ಕೊಟ್ಟಿನಿ, ಈಗ ನಾನು ತಾಟ್ ಹಚ್ಕೊಳಕತ್ತೀನಿ. ಸೊ ಇವತ್ತು ಊಟದ ಒಳಗೆ ಏನೇನೈತಿ ಅಂದ್ರೆ ಚಪಾತಿ, ಬಟಾಟಿ ಪಲ್ಯ, ಶ್ರೀಕರಣಿ, ಕೋಸಂಬರಿ, ಆಮೇಲೆ ಒಂದು ಸ್ವಲ್ಪ ಮಾವಿನಕಾಯಿ ಚಟ್ಟ, ಅನ್ನ, ಸಾರ. ಸೊ ಸೈಡ್ಗೆ ಹಪ್ಪಳನೂ ಕರ್ತೀನಿ ಇವತ್ತು. ಹಿಂಗೇನೇನು ಸ್ಪೆಷಲ್ ಒಕೇಜನ್ ಅಂತ ಏನಿಲ್ಲ. ಆಕ್ಚುಲಿ ಏನಾಗಕತ್ತೈತೆ ಅಂದ್ರೆ ಮಾರ್ಕೆಟ್ಗೆ ಹೋದಾಗ ಬೇರೆ ಬೇರೆ ತರ ಹಪ್ಪಳ ಎಲ್ಲ ತಗೊಂಡ್ ಬರ್ತೀವಿ ಕರೆದು ತಿನ್ನೂನು ಅಂತ. ಬಟ್ ಮನೆಗೆ ಬಂದ್ಮೇಲೆ ಯಾವ್ದಾರೆ ಸ್ಪೆಷಲ್ ಒಕೇಜನ್ ಕರೆದ್ರೆ ಆಯ್ತು ಅಂತ ಹಂಗ ಬಿಟ್ಬಿಡಾಕತ್ತಿದ್ವಿ. ಸೊ ಹಂಗ ಉಳ್ಯಾಕತ್ತಿದ್ದು ಸೈಡ್ಕ. ಹಿಂಗಾಗಿ ಇವತ್ತು ಕರದ್ ತಿನ್ನುನು ಅಂತ ಹೇಳಿ ಎಲ್ಲಾ ತರ ಬೇರೆ ಬೇರೆ ಹಪ್ಪಳನ ಕರ್ದೀನಿ. ಸ್ಪೆಷಲಿ ಇವು ಸಾಬುದಾಣಿ ಹಪ್ಪಳ ಬಾಯಾಗ ಇಟ್ಕುಳೇನ ಕರ್ಗೆ ಬಿಡ್ತಾವ, ಮತ್ ಬಾಳ ರುಚಿ ಅದಾವ್. ಮತ್ ನಂಗೆ ಸಣ್ಣಾಗಿರ್ತಾಗಿಂದ ಸಾಬುದಾಣಿ ಹಪ್ಪಳ ಬಾಳ ಸೇರ್ತಾವ್. ಸೊ ಬರ್ರಿ ಎಲ್ಲಾರು ಊಟ ಮಾಡೋಣ. ಸೊ ನಾನೇನ್ ಹೇಳಕತ್ತಿದ್ನಿ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲ್ ಐತಿ. ಮತ್ತ ಈ ಸಮ್ಮರ್ ಸೀಸನ್ ಒಳಗ ನಾವು ನಮ್ ಸ್ಕಿನ್ ಕೇರ್ ಹೆಂಗ್ ಮಾಡ್ತೀವಲ್ಲ ಹಂಗ ಮಕ್ಕಳ ಸ್ಕಿನ್ ಬಾಳ ಅಂದ್ರೆ ಬಾಳ ಲಕ್ಷ ಕೊಡ್ಬೇಕು. ಯಾಕಂದ್ರೆ ಅವ್ರದಾರ ಸ್ಕಿನ್ ಬಾಳ ಡೆಲಿಕೇಟ್ ಇರ್ತೈತಿ, ಬಾಳ ಸೆನ್ಸಿಟಿವ್ ಇರ್ತೈತಿ. ಹಿಂಗಾಗಿ ಅವ್ರ ಸ್ಕಿನ್ ಅಂತೂ ನಾವ್ ಎಕ್ಸ್ಟ್ರಾ ಕಾಳಜಿ ತಗೋಬೇಕಾಗ್ತೈತಿ. ಹಿಂಗಾಗಿ ನಾನು ಚೀಕುಗ ಮತ್ತು ಸಾನುಗ ಸಮ್ಮರ್ ಸೀಸನ್ ಒಳಗಂತೂ ತಪ್ಪಲ್ದ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಮತ್ತು ಭಾಳ ಜನರಿಗೆ ಏನು ಅನಿಸ್ತೈತೆ ಅಂದ್ರೆ ಹೊರಗೆ ಹೋದಾಗ ಅಷ್ಟೇ ಸನ್ಸ್ಕ್ರೀನ್ ಹಚ್ಕೋಬೇಕು, ಮನ್ಯಾಗಿದ್ದಾಗ ಏನು ಹಚ್ಕೊಳ್ಳೋ ನೆಸೆಸಿಟಿ ಇಲ್ಲ ಅಂತ ಅನಿಸ್ತೈತಿ. ಬಟ್ ಹಂಗೇನು ಇರಂಗಿಲ್ಲ. ನೀವು ಎಲ್ಲಿ ಹೊರ ಹೋಗ್ಲಿಲ್ಲ ಅಂದ್ರೂ ಮನ್ಯಾಗೂ ಇದ್ರೂ ಸನ್ಸ್ಕ್ರೀನ್ ಡೈಲಿ ನೀವು ಹಚ್ಕೋಬೇಕು. ಅದ್ರೊಳಗೆ ಈ ಸಮ್ಮರ್ ಸೀಸನ್ದಂತೂ ಬಿಸಿಲು ಏನು ಕೇಳಬೇಡ್ರಿ, ಅಂಥವರೆಗೂ ಬಿಸಿಲೈತಿ. ಸೊ ಹಿಂಗಾಗಿ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಬೇಕು. ಚಿಕ್ಕಗೆ ನಾನು ಯಾವ್ದು ಯೂಸ್ ಮಾಡ್ತೀನಿ ಅದನ್ನು ತೋರಿಸ್ತೀನಿ. ಬಿಕಾಸ್ ಭಾಳಷ್ಟು ಜನರಿಗೆ ಒಂದು ಕ್ವಶನ್ ಇರ್ತೈತಿ, ಅಕ್ಕ ಯಾವ್ದು ಯೂಸ್ ಮಾಡ್ತೀರಿ ನಮಗೂ ತೋರಿಸ್ರಿ ಅಂದ್ರೆ ನಾವು ಅದನ್ನ ಯೂಸ್ ಮಾಡ್ತೀವಿ ಅಂತ. ಸೊ ನಾನು ಮಮಾರ್ತ್ ಅವ್ರದ್ದು ಯೂಸ್ ಮಾಡ್ತೀನಿ, ಬರ್ರಿ ನಿಮಗೂ ತೋರಿಸ್ತೀನಿ. ನಾನು ಚಿಕ್ಕುಗ ಮಮಾರ್ತ್ ರಿಚ್ ಮಾಯಶ್ಚರೈಸಿಂಗ್ ಅಲ್ಟ್ರಾ ಲೈಟ್ ಸನ್ಸ್ಕ್ರೀನ್ SPF 50 PA++++ ಯೂಸ್ ಮಾಡ್ತೀನಿ. ಇದ್ರದ್ದು SPF 50 PA++++ ಬರ್ತೈತಿ. ಮಕ್ಕಳ ಸೆನ್ಸಿಟಿವ್ ಸ್ಕಿನ್ ಅನ್ನ ಸ್ಟ್ರಾಂಗ್ ಸನ್ ಮತ್ತು ಹಾರ್ಶ್ UVB ರೇಸ್ ಇಂದ ಇದು ಪ್ರೊಟೆಕ್ಟ್ ಮಾಡಿ ಸ್ಕಿನ್ ಅನ್ನ ನರಿಶ್ ಮತ್ತು ಮಾಯಶ್ಚರೈಸ್ ಮಾಡ್ತೈತಿ. ಅಲ್ಟ್ರಾ ಲೈಟ್ ವೇಟ್ ಫೀಲ್ ಕೊಡ್ತೈತಿ ಮತ್ತು ವೈಟ್ ಕಾಸ್ಟ್ ಇದ್ರದ್ದು ಬೀಳಂಗಿಲ್ಲ. ಡರ್ಮಾಟೋಲಜಿಕಲಿ ಟೆಸ್ಟೆಡ್, ಮೇಡ್ಸಫ್ ಸರ್ಟಿಫೈಡ್ ಮತ್ತು ಟಾಕ್ಸಿನ್ ಫ್ರೀ ಐತಿ. ಅಪ್ ಟು 120 ಮಿನಿಟ್ಸ್ ವಾಟರ್ ರೆಸಿಸ್ಟೆನ್ಸ್ ಪ್ರೊವೈಡ್ ಮಾಡ್ತೈತಿ. ಅದ್ರ ಜೊತೆನ ಮಮಾರ್ತ್ ಮಿಲ್ಕಿ ಸಾಫ್ಟ್ ಬಾಡಿ ವಾಶ್ ಫಾರ್ ಬೇಬೀಸ್ ವಿತ್ ಓಟ್ಸ್ ಮಿಲ್ಕ್ ಕ್ಯಾಲೆಂಡುನ ಮಕ್ಕಳ ಸ್ಕಿನ್ ಅನ್ನ ಜೆಂಟ್ಲಿ ಕ್ಲೀನ್ಸ್ ಮಾಡಿ ಸ್ಕಿನ್ ಅನ್ನ ಸಾಫ್ಟ್ ಮತ್ತು ಸ್ಮೂತ್ ಮಾಡ್ತೈತಿ. ಸೊ ನೋಡಿದ್ರಲ್ಲ ಎಷ್ಟು ಮಸ್ತ್ ಐತಿ ಸನ್ಸ್ಕ್ರೀನ್. ಸೊ ನಿಮ್ಗೂ ಏನಾದ್ರೂ ಈ ಪ್ರಾಡಕ್ಟ್ ಬೇಕು ಅಂದ್ರ ಮಮಾರ್ತ್, ಅಮೆಝಾನ್, ನೈಕಾ, ಪರ್ಪಲ್, ಫ್ಲಿಪ್ಕಾರ್ಟ್ ಮತ್ತು ಮಮಾರ್ತ್ ಆಪ್ ಮೇಲೆ ಈ ಎಲ್ಲ ಪ್ರಾಡಕ್ಟ್ಸ್ ಅವೈಲೇಬಲ್ ಅದಾವು. ನನ್ನ ಕೂಪನ್ ಕೋಡ್ ಶ್ರೀದೇವಿ 2024 ಬರ್ತೈತಿ. ಅದನ್ನ ನೀವು ಮಮಾರ್ತ್ ಆಪ್ ಅಥವಾ mamaearth.in ಮೇಲೆ ಯೂಸ್ ಮಾಡಿದ್ರೆ ಮತ್ತೆ ನಿಮಗೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಸಿಗ್ತೈತಿ. ಮಮಾರ್ತ್ ಪ್ರಾಡಕ್ಟ್ಸ್ ಹೆಂಗದಾವ ಅಂದ್ರೆ ಎಲ್ಲ ನ್ಯಾಚುರಲ್ ಅದಾವು, ಕೆಮಿಕಲ್ ಫ್ರೀ ಅದಾವು. ಹಿಂಗಾಗಿ ಅದೊಂದು ಟೆನ್ಷನ್ ಇರಂಗಿಲ್ಲ. ಪ್ಲಸ್ ಮಮಾರ್ತ್ ಇದು ಒಂದು ಇಂಡಿಯನ್ ಬ್ರ್ಯಾಂಡ್ ಐತಿ. ಬೈ ದ ಇಯರ್ 2025 ಅವರು 1 ಮಿಲಿಯನ್ ಗಿಡನ ಹಚ್ಚಬೇಕು ಅಂತ ಒಂದು ಇನಿಷಿಯೇಟಿವ್ ತಗೊಂಡಾರು. ಸೊ ನಾವು ಆರ್ಡರ್ ಮಾಡಿದಾಗ ನಮ್ಮ ವತಿಯಿಂದ ಪ್ರತಿ ಸಲ ಒಂದು ಗಿಡನ ಅವರು ಪ್ಲಾಂಟ್ ಮಾಡ್ತಾರು. ಮತ್ತು ಅವ್ರದ್ದು ಅಫಿಷಿಯಲ್ ಆ್ಯಪ್ನೂ ಐತಿ, ಅಲ್ಲಿನೂ ಚಲೋ ಚಲೋ ಸೇಲ್ಸ್ ಮತ್ತು ಡಿಸ್ಕೌಂಟ್ಸ್ ನಡೆದಿರ್ತಾವೆ. ಈಗ ಮಮಾರ್ತ್ ಎಲ್ಲ ನಿಯರೆಸ್ಟ್ ಸ್ಟೋರ್ಸ್ ಒಳಗೂ ಅವೈಲೇಬಲ್ ಅದಾವು.
ಸೊ ನಿಮಗೆ ಬೇಕಾದರೆ ಸ್ಟೋರ್ ಒಳಗೂ ನೀವು ಚೆಕ್ ಮಾಡ್ಬೋದು. ಮತ್ತೇನಾದರೂ ಆನ್ಲೈನ್ ಬೇಕಂದ್ರೆ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ನೀವು ಚೆಕ್ ಮಾಡ್ಬೋದು. ಗುಡ್ ಮಾರ್ನಿಂಗ್ ಚಿಕ್ಕು. ಮಾ ಕುಡಿಯಕತ್ತೀರಿ? ಮಾ ಕುಡಿಯತ್ತೀರಿ? ಹೌದು. ಗುಡ್ ಮಾರ್ನಿಂಗ್. ಏನು ಬೇಕು? ಅದು ಇನ್ನೊಂದು ಬಾಟಲ್ ಕೊಡಲಿ? 2 ಬಾಟಲ್ಲೇ ನೀರು ಕುಡಿದಾನು ಒಟ್ಟ? 2 ಬಾಟಲ್ಲೇ ನೀರು ಕುಡಿದು ತೆಗೆದು ಕೊಡ್ಲಿ ತಾಯಿ ಎಲ್ಲರಿಗೆ. ನೀ ಕ್ಯಾಪ್ ತೆಗಿತಿ ಬರ್ತೈತಿ ಹಿಂಗ ತಗೋ. ಏನು ಈ ಮಾ ಬೇರೆ ಆ ಮಾ ಬೇರೆದು ಎರಡೂ ಒಂದಲ್ಲ? ಈ ಬಾಟಲ್ಲೇನೋ ಕುಡಿದು ಆ ಬಾಟಲ್ಲೇನೋ ಕುಡಿದು. ನಮ್ಮ ಚಿಕ್ಕು ಹಾಲಿನ ಬಾಟಲ್ಲೇ ನೀರು ಕುಡಿತಾನ. ನಮ್ಮ ಚಿಕ್ಕೊಂದು ಹೊಸ ಇನೋವೇಷನ್ ಆಯ್ತದ, ಹೌದಿಲ್ಲ? ಎಲ್ಲರಿಗೆ ಹಾಯ್ ಮಾಡು. ಹಾಯ್ ಎವ್ರಿವಾನ್ ಅಂತ ಹೇಳು ಎಲ್ಲರಿಗೆ. ಹಾಂ ಬೇಡ ಹೇಳಕ್ಕೆ ಬರ್ವಾತು. ಹಾಯ್ ಮಾಡು ಎಲ್ಲರಿಗೆ. ಹಾಯ್ ಮಾಡು. ನೋಡ್ರಿ ನಮ್ಮ ಚಿಕ್ಕು ಹಾಯ್ ಇಳ್ಯಾಕದು ಎಲ್ಲ ಕಲ್ತಾನ ನೋಡ್ರಿ. ತಂತ ಇಳಿತ ಅಂತ ಇರ್ತಾನೆ. ಎಲ್ಲ ಹೊಂಟಿ? ಓ ಟಾಯ್ಲೆಟ್ ಕೊಂಟ ನೋಡ್ರಿ. ನಮ್ಮ ಚಿಕ್ಕಗ ಪಾಟಿ ಬಂದ್ಕೊಳ್ಳಿ ಇಮಿಡಿಯೇಟ್ಲಿ ಬಂದ್ ನೋಡ್ರಿ. ಚಲೋ 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 ಚಲೋ. ವೆಲ್ಕಮ್ ಟು ದ ನೆಕ್ಸ್ಟ್ ಡೇ. ವೆರಿ ಗುಡ್ ಮಾರ್ನಿಂಗ್. ಮುಂಜಾನೆ ಎಳ್ನೀರು ಕುಡಿಯಾಕತ್ತೀನಿ. ಸೊ ಈಗ ನಾನು ಮತ್ತು ವಿನಯವರು ಜಾಸ್ತಿಯಾಗಿ ಟ್ರೈ ಮಾಡತ್ತೀವಿ ಮುಂಜಾನೆ ಎದ್ದು ಕುಡಿ ಎಳ್ನೀರು ಕುಡಿದು. ನಮ್ಮ ಆಜು ಬಾಜು ಇಲ್ಲೆಲ್ಲಿ ಈಸಿಲಿ ಎಳ್ನೀರು ಸಿಗಂಗಿಲ್ಲ. ಎಳ್ನೀರು ತರಬೇಕು ಅಂದ್ರೆ ಸಿಕ್ಕಾಪಟ್ಟೆ ದೂರ ಹೋಗ್ಬೇಕು. ಬಟ್ ಹಿಂಗೆ ಏನಾರೇ ಒಂದು ಸ್ವಲ್ಪ ಕಾರಣಕ್ಕಾಗಿ ಅದು ಹೊರಗೆ ಹೋಗಿರ್ತೀವಲ್ಲ, ಅವಾಗ ಎಳ್ನೀರು ಹಿಡ್ಕೊಂಬರತ್ತೀವಿ. ಬಟ್ ನಡು ತಪ್ಪತೈತಿ, ಆದರೂ ಟ್ರೈ ಮಾಡಾಕತ್ತೀವಿ. ಬಿಕಾಸ್ ಚಹಾ ಕಾಫಿ ಕುಡಿದ್ಕಿಂತ ಎಳ್ನೀರು ಕುಡ್ದಿದ್ದು ಚಲೋ ಅಂತ. ಮತ್ತು ಆಗಲೇ ನೋಡಿದ್ರಲ್ಲ ಚಿಕ್ಕನ್ ಮಜಾ. ಈಗ ಎಲ್ಲ ಅಂದರೆ ಎಲ್ಲ ತಿಳಿಯಾಕತ್ತೈತಿ ಅವ್ನಿಗೆ ಮಾತಾಡಿದ್ದ. ಸ್ಪೆಷಲಿ ಸ್ವಲ್ಪ ತಿಳುವಳಿಕೆ ಬರೋಣ ಹುಡುಗರಿಗೆ. ಪಾಟಿ ಟ್ರೈನಿಂಗ್ ಒಂದು ಭಾಳ ಕೆಟ್ಟ ಇಂಪಾರ್ಟೆಂಟ್ ಟಾಪಿಕ್ ಆಗ್ತೈತಿ. ಅವ್ರಿಗೆಲ್ಲ ಪಾಟಿ ಟ್ರೈನಿಂಗ್ ಬಗ್ಗೆ ನಾಲೆಜ್ ಕೊಡಬೇಕಾಗ್ತೈತಿ. ಬಟ್ ನಾ ಮಾತ್ರ ಈ ಕೇಸ್ ಒಳಗೆ ಲಕ್ಕಿ ಅದೇನಂತಾನೆ ಹೇಳ್ತೀನಿ. ನಮ್ಮ ಚಿಕ್ಕನ ಎಂದೂ ಹಿಂಗೆ ಹೇಳೇ ಇಲ್ಲ ಕಿ ಟಾಯ್ಲೆಟ್ ಒಳಗೆ ಹೋಗು ಅಂದ್ರೆ ಕರ್ಕೊಂಡು ಹೋಗೋದು ಅಥವಾ ಹಿಂಗೆ ಪಾಟಿ ಟ್ರೈನಿಂಗ್ ಕೊಡೋದು. 1-2 ಸಲ ಅಷ್ಟು ಸ್ಟಾರ್ಟಿಂಗ್ ನಮ್ಮ ಚಿಕ್ಕಗೆ ನಾನು ಟಾಯ್ಲೆಟ್ ಒಳಗೆ ಕರ್ಕೊಂಡು ಹೋಗಿ ಕುಂದ್ರಿಸೈತ್ನಿ. ಸೊ ಅವಾಗಿಂದ ಅವನು ಯಾವಾಗ ಒಬ್ಸರ್ವ್ ಮಾಡ್ಕೊಂಡನೋ ಯಾವಾಗ ತಿಳ್ಕೊಂಡನೋ ಗೊತ್ತಿಲ್ಲ. ಅವ್ನಿಗೆ ಯಾವಾಗಲೂ ಅಂದ್ರೆ ಯಾವಾಗಲೂ ಈಗ ನಿದ್ದೆ ಗಣ್ಣಾಗ ಸಕ್ಕಟ್ ಪಾಟಿ ಬರತೈತಿ, ಹೊಟ್ಟೆ ಏನೋ ಒಂದು ಸ್ವಲ್ಪ ನುಸಾದೈತಿ ಅಂತ ಹಿಂಗೆ ಏನಾರು ಫೀಲ್ ಆತಂದ್ರೆ ಬಡ ಗಡ್ಬಡ್ಸ್ ಹೊಡ್ಕೋತ ಬರ್ತಾನು. ಮತ್ತು ನಮ್ಮ ಟಾಯ್ಲೆಟ್ ಅಂತ ಹೋಗಿ ಬಾಕ್ಲ ಬಡ್ಯಾಕೆ ಶುರು ಮಾಡಿಬಿಡ್ತಾನು. ಸೊ ನಾವು ತಿಳ್ಕೊಂಬಿಡ್ತೀವಿ ಅವನಿಗೆ ಪಾಟಿ ಬಂದೈತಿ ಮತ್ತು ಹೋಗಿ ಕುಂದ್ರಿಸ್ಬೇಕು ಅಂತ. ಸೊ ಇಲ್ಲಿ ತನಕ ಅವ್ನು ಮನ್ಯಾಗ ಒಂದು ಸಲಾನು ಎಲ್ಲಿನೋ ಅಲ್ಲೇ ಇಲ್ಲೇ ಮಾಡೇ ಇಲ್ಲ. ಸೊ ಅದ್ರ ಬಾಪ್ತಿತ್ ಮಾತ್ರ ನಾನು ಭಾಳ ಲಕ್ಕಿ ಅದೀನಿ. ಸೊ ಚಲೋ ಹಿಂಗೆ ಏನೋ ಅಂದರೆ ಚಿಕ್ಕು ಬಗ್ಗೆ ಭಾಳಷ್ಟು ಜನ ಏನೇನೋ ಕ್ವಶನ್ಸ್ ಕೇಳ್ಕೊತಾ ಇರ್ತೀರಿ. ಹಿಂಗಾಗಿ ನಡು ನನಗೂ ಯಾವಾಗ ಏನೇನು ನೆನಪಾಗ್ತೈತಿ ಅದನ್ನು ಶೇರ್ ಮಾಡ್ತಿರ್ತೀನಿ. ಈಗ ಎಳ್ನೀರು ಕುಡಿಬೇಕು ಮತ್ತು ಇವತ್ತಿನ ಕೆಲ್ಸಕ್ಕೆ ಬೆನ್ನು ಹತ್ತಬೇಕು. ಹಾಂ ಸಾಕು. ಏನೋ ಕುಡಿತಿ ಕುಲಿ ಜಲ್ದಿ ಕುಲಿ. ನಾವು ಗಾಡ್ಯಾಗ ಬೇಕಾದ ನೀರು ಇಟ್ಕೊಳತಾನೆ ಅವೆಲ್ಲ ಇಲ್ಲೇ ಕುಡಿಯಾಕತ್ತಾನ. ಏ ಹೀರೋ ನಡಿ ಒಪ್ಪ, ಲೇಟ್ ಆಗೈತೆ ಆಲ್ರೆಡಿ. ಏ ನೀನ ಸಾಕ ಹೊಟ್ಟೆ ತುಂಬರೆ ನೀರ ಕುಡಿಬೇಡ. ಕೊಡ್ ಮಮ್ಮಿ ಕೊಡು. ಹಲ್ಲಿಗೆ ಸುಳು ಚಲೋ ಅನ್ಸ್ತಕ್ಲ. ಹಾಂ ನೋಡ್ರಲ್ಲ ಹೆಂಗ್ ಮಾಡತ್ತಾನ. ಕುಡಿದು ಬಿಟ್ಟದ್ ನಿಂಗೆ ಕಚ 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 ಇನ್ನ ಎಲ್ಲ ಹಲ್ ಬರುತ್ತಾನ. ಮುಷ್ಕಿಲ್ ಆಯ್ತವ. ನಡಿ ಶಾಪಿಂಗ್ ಮಾಡೋದು ಚಿಕ್ಕು. ಶಾಪಿಂಗ್ ಹಾಫ್ ಶರ್ಟ್ ಹೋಗಿ ಮಸ್ತ್ ಕಾಣತ್ತಲ್ಲ. ಏನೋ ಒಂಥರ ಡಿಫ್ರೆಂಟ್ ಅನ್ಸತ್ತೈತಿ. ಚಿಕ್ಕು ರೆಡ್ ಹಾಫ್ ಶರ್ಟ್ ಗೋವಿಂದಂದ ಡ್ರೆಸ್ ಅದ. ರೆಡ್ ಅನ್ಕೋ ಒಟ್ಟು ಗೋವಿಂದ ನೆನಪಾಗ್ತಾನ ನಂಗೆ ರೀ. ಬೇಡ ತಳಗ್ ಮತ್ತೆ ಎತ್ಕೊಂಡ್ ಯಾಕೆ ಚಲೋ. ಈಗ ಮಧ್ಯಾಹ್ನ ಎಷ್ಟು ಗಂಟೆ ಆಗೈತ್ರಿ? ಈಗ 3:20. ನಾನು ಇವರು ಮತ್ತು ನಮ್ಮ ಚಿಕ್ಕು 3 ಮಂದಿ ಮಾರ್ಕೆಟ್ಗೆ ಹೊಂಟೀವಿ. ಸ್ವಲ್ಪ ಶಾಪಿಂಗ್ ಮಾಡೋದೈತಿ, ಸ್ಪೆಷಲ್ ಶಾಪಿಂಗ್ ಐತಿ. ಅಂದ್ರೆ ಚಿಕ್ಕುಗ ಮತ್ತು ಸಣ್ಣಗ ವೈಟ್ ಡ್ರೆಸ್ ತಗೊಳ್ದೈತಿ. ಅದು ಯಾಕೆ ಏನು ಅದನ್ನೆಲ್ಲ ನಾವು ನಿಮಗೆ ಆಮೇಲೆ ಹೇಳ್ತೀವಿ. ಮುಂದೆ ಬರೋ ವ್ಲಾಗ್ ಒಳಗೆ ಗೊತ್ತಾಗ್ತೈತಿ ನಿಮಗೆ. ಸೊ ವ್ಲಾಗ್ಸ್ ಅನ್ನ ನೋಡೋದು ಮಿಸ್ ಮಾಡಬೇಡ್ರಿ. ವ್ಲಾಗ್ಸ್ ರೆಗ್ಯುಲರ್ಲಿ ನೋಡ್ರಿ. ನಮ್ಮ ಚಿಕ್ಕು ಇಲ್ಲಿ ಕಿತಾಪತಿ ಮಾಡಾಕತ್ತಾನು.
ಆ ಮುಂದಿನ ಟ್ರಾವರ್ಸ್ ತೆಗಿದು ಅದ್ರೊಳಗೆಲ್ಲ ಏನೇನ್ ಸಾಮಾನ್ ಐತೆ ಅದನ್ನ ಕಿತ್ತಾಡ್ದು ಅದು ನಡ್ದೈತಿ. ಈಗೆಲ್ಲ ಗೊತ್ತಾಗತೈತಿ ಅವ್ನ್ ಹೆಂಗ್ ತೆಗಿದು, ಹೆಂಗ್ ಮುಚ್ಚುದು, ಅಲ್ಲಿ ಏನೇನ್ ಇರ್ತೈತಿ, ಏನೇನ್ ಇಟ್ಟಿರ್ತಾರು, ಎಲ್ಲೆಲ್ಲಿ ಏನೇನ್ ಇಡ್ತಾರು ಎಲ್ಲ ಗೊತ್ತಾಗತೈತಿ. ನೋಡ್ರಲ್ಲ ಎಲ್ಲ ತೆಗಿಯಾಕತ್ತಾನ. ನಾ ಮುಚ್ಚಾತೇನಿ ಮತ್ ತೆಗಿಯಾಕತ್ತಾನ. ಸೊ ಚಲೋ. ಮತ್ತ ಅದ್ರ ಜೊತೆ ಬರೀ ಅಷ್ಟ ಇಲ್ಲ, ಇನ್ನೊಂದ್ 2-3 ಕೆಲಸ ಅದಾವು. ಯಾಕಂದ್ರ ನಮ್ದು ಹೆಂಗ್ ಆಗ್ತೈತಿ ಅಂದ್ರ ಮನಿ ದೂರ ಆಗ್ತೈತಿ. ಸೊ ಬಂದಿವಿ ಅಂದ್ರ ಒಂದ್ 4-5 ಕೆಲಸ ತಗೊಂಡ ಬಂದಿರ್ತೀವಿ. ಬರೇ ಬರಾಕ್ ನಮಗ್ ಆಗಂಗಿಲ್ಲ. ಸೊ ಹಿಂಗಾಗಿ ಚಲೋ ಚಿಕ್ಕನ್ ಕರ್ಕೊಂಡ್ ಹೊಂಟಿವಿ. ಸಿಕ್ಕಾಪಟ್ಟೆ ಬಿಸಿಲ್ ಐತಿ. ನೋಡುನು ಎಷ್ಟೆಷ್ಟ ಆಗ್ತೈತಿ, ಏನೇನ್ ಆಗ್ತೈತಿ ಅಂತ. ಮಳಿ ಬರ್ತೈತ ಅನ್ಸಲತ್ಲ. ಹೌದು, ಮಾಡ ಛತ್ರಿ ತರಬೇಕಾಗಿತ್ತ, ಒಂದ್ ಛತ್ರಿ ತಗೋಬೇಕು ನಾವು. ಕಬ್ಬಿನ ಹಾಲ್ ಅದಾವ ನೋಡ್ರಿ. ನೋಡ ಗುಡುಗ ಹೆಂಗೈತಿ. ಫುಲ್ ಜೋರ್ದಾರ್ ಮಳಿ ಆಗ್ತೈತೆ. ನೆಕ್ಸ್ಟ್ ಯಾರ್ದ? ವೈಟ್ ಡ್ರೆಸ್ ಇದಲ್ಲಿ ಹಚ್ಚಿರಲ್ಲ, ಸೇಮ್ ಪ್ಯಾಟರ್ನ್ ಇದೆ, ಸೇಮ್ ಅದರೊಳಗೆಲ್ಲ ಪೀಸ್ ಹಚ್ಚಿದೆ. ಬೆಲ್ಟ್ ಅದಾವಲ್ಲ ಮುಂದೆ ಹಂಗೆ ಹಿಂದೆ ಇದು ಬ್ಲಾಕ್ ನನ್ನ ಮಗಳು ಊರಿಗೆ ಹೋಗ್ಬೇಡ್ರಿ. ಇದು ಹಿಂಗೆ ಕಟ್ಟರೆ ಹಿಂಗೆ ಹಿಂದೆ 26 ಐತೆ ನಂಬರ್. ಈಗ 26, 28 ಒಟ್ಟು. 28 ಅಂದ್ರೆ ದೊಡ್ಡದಾಗುತ್ತೆ. ಇದು ಒಂದು ಸ್ವಲ್ಪ ಅಷ್ಟ 28 ಇಲ್ಲ. ನೋಡ ಅನ್ನಕತ್ತಿದ್ವಿ ಇಲ್ಲಿ ಮಳಿ ಬರ್ತೈತೆ. ನೋಡಲ್ಲಿ ಬರಾಕತ್ ಮಳಿ ಫುಲ್ ಕತ್ಲಾಗೈತಿ. ಮತ್ತು ಒಂದೆರಡು ಹನಿ ಬೀಳಾಕತ್ತಾವ ಈಗ ಸದ್ಯ. ಏನಾಯ್ತು? ಸಾನುಂದ ಚಿಕ್ಕುಂದ ಆತ್ಲ? ಚಿಕ್ಕುಂದ ಆಗೋದೈತೆ ನೀನು. ಈಗ ಸಾನುಂದ ಆತು. ಅಲ್ಲೊಂದು 2 ಬ್ಯಾಗ್ ಅದಾವ. ನಿಂಗ ತಗೋಕತ್ತೈತಿ. ಹಾಂ ಚಿಕ್ಕು ನಿಂಗೆ ಡ್ರೆಸ್ ತಗೋಕತ್ತೈತಿ. ಓನು ಯಾವ್ದಿರ್ಲಿ? ಇದಿರ್ಲಿ ಇದಿರ್ಲಿ ಇಸ್ರೆ ಇದೊಂದಿರ್ಲಿ. ಇದು ಇದು ಗ್ರೀನ್ ಬ್ಲೂ ಬೇಡ. ಹಾಂ ಆಯ್ತು, ಅದ್ರೊಳಗೆ ಬ್ಲೂ ತಗೋಣ. ಆಯ್ತು, ಇದ್ರೊಳಗೆ ಆರೆಂಜ್ ಎಲ್ಲೋ ತಗೋಣ. ಹಾಂ, ಇದೊಂದು ಮತ್ತು ಇದೊಂದು ಆರೆಂಜ್ ಆಯ್ತು. ಶಾಪಿಂಗ್ ಚಿಕನಿಂದ ಆಯ್ತು ಶಾಪಿಂಗ್. ಹೊರಗೆ ಮಳಿ ಬರತೈತಿ. ಸೊ ಬಿಸಿ ಸಾಬುದಾನಿ ವಡ ತಿನ್ನಕ್ಕೆ ಬಂದೀವಿ ಇಲ್ಲಿ ಶಾನ್ಬಾಗ್ ರೆಸ್ಟೋರೆಂಟ್ ಒಳಗೆ. ಚಿಕ್ಕಗೆ ನಮ್ದು ಬಿಸಿ ಇಡ್ಲಿ ನೋಡ್ರಿ, ಇಡ್ಲಿ ತಿನ್ನಕತ್ತಾನು ಚಿಕ್ಕ ನೋಡಲ್ಲ. ಹ್ಯಾಪಿ ಸೋಲ್, ಇದಕ್ಕೆ ಅಂತಾರೆ ಹ್ಯಾಪಿ ಸೋಲ್. ಏ ಸೊಕ ಶಾಪಿಂಗ್ ಎಲ್ಲ ಆಯಿತು. ಶಾಪಿಂಗ್ ಮಾಡೋತನ ಮಳಿ ಜೋರ್ದಾರ್ ಬಂತು. ಹಿಂಗಾಗಿ ಸ್ವಲ್ಪ ಚಹಾ ಕುಡಿನು ಅಂತ ಹೇಳಿ ಅಲ್ಲಿ ಶಾನ್ಬಾಗ್ ಒಳಗೆ ಹೋಗಿದ್ವಿ. ಬೆಳಗಾವ್ ಮಳಿ ಏನು ನಂಬುವಂಗ ಇಲ್ಲ ರೀ. ರೀ ಬೆಳಗಾವ್ ಮಳಿ ನಂಬುವಂಗಿಲ್ಲನೇ. ಅಡ್ಡ ಜೋರ್ದಾರ್ ಬತ್ತು. ಮತ್ತು ಚಹಾ ಕುಡಿತಿರೋದು ಹೋಗೇ ಬಿಟ್ಟು ಫುಲ್ ತೋರ್ಸ್ಕೊಂಡಿದ್ವಿ ನಾವು. ಅದ್ರ ಸಂಬಂಧ ಮಸ್ತ್ ಬಿಸಿ ವಡ ಮತ್ತು ಚಹಾ ಕುಡಕ್ ಹೋದ್ವಿ. ಚಹಾ ಕೂಡ ಹೊರಗೆ ಬರೋದ್ರಾಗ ಗಾಯಬ ಏನೂ ಇಲ್ಲ ರೀ. ಇನ್ನು ಮುಂದೆ ನಮಗೆ ಯಾವ ಹೋಟೆಲ್ ಒಳಗೆ ಕರ್ಕೊಳಂಗಿಲ್ಲ. ಭರ್ಪೂರ್ ಶಾಪಿಂಗ್ ಆಗೈತಿ. ಹಾಂ ಏನಾಗ್ತಿದ್ದಿ? ಇನ್ನು ಯಾವ ಹೋಟೆಲ್ ನಾವು ಒಳಗೆ ಕರ್ಕೊಳಂಗಿಲ್ಲ. ಅಲ್ಲಿ ಇಡ್ಲಿ ತಗೊಂಡಿದ್ವಿ. ಆ ಇಡ್ಲಿ ಎಲ್ಲ ರಮರಾಡಿ ಮಾಡಿ ಟೇಬಲ್ ಮೇಲೆ ಚೇರ್ ಮೇಲೆ ಕೆಳಗೆ ಒಗದ ಚಿಕ್ಕು. ಅವ್ರು ಕ್ಲೀನ್ ಮಾಡೋರು ಬೈತಾರಿನ. ಏನ್ ಪರಿ ತಿಂದು ಹೋಗ್ಯಾರ ಚಿಕ್ಕು. ಏನ್ ಪರಿ ಎಲ್ಲ ಕುರ್ಚಿಗೆ ತಿನ್ನಿಸ್ ಬಂದೀನಿ. ಎಲ್ಲಿ ಹೊಂಟಿವಿ ಈಗ? ಹಾಯ್ ಮಾಡಿ ಎಲ್ಲರಿಗೆ. ಎಲ್ಲ ಬಾಯ್ ಮಾಡೋ ಟೈಮ್ ಬಂತು. ಲಾಗ್ ನಮ್ದು ಚಲೋ ಮನೆಗೆ ಹೋಗೋಣ. ತೋರ್ಸೋನಲ್ಲ ಎಲ್ಲ ಶಾಪಿಂಗ್ ನೆನಪು ಮಾಡ್ಕೊಂಡು ನಿನ್ ಲಿಸ್ಟ್ ನೋಡಿ ಮತ್ತೆ ಏನ್ರ ಐತನ. ಇಲ್ಲ ಅದಂಗಾಯ್ತು. ಮನೆಗೆ ವಾಪಸ್ ಹೊಂಟಿವಿ. ಆಲ್ಮೋಸ್ಟ್ ಎಷ್ಟು ನಾವು ಡಿಸೈಡ್ ಮಾಡಿದ್ವಿ ಅಂದರೆ ಒಂದು ಪ್ಲ್ಯಾನ್ ಮಾಡಿದ್ವಿ ಅಷ್ಟೆಲ್ಲ ಶಾಪಿಂಗ್ ಮುಗೀತು ಮತ್ತು ಅಷ್ಟೆಲ್ಲ ಕೆಲಸನೂ ಮುಗೀತು.
ಸೊ ಚಲೋ ಅನ್ಸಕತ್ತೈತಿ. ಬಿಕಾಸ್ ಬಂದಿದ್ಕ ಆ ಕೆಲಸ ಆಗಲಿಲ್ಲ ಅಂದರೆ ಮತ್ತೆ ಬರ್ಬೇಕಾ ಅಂತ ಹಿಂಗೆ ಆಗ್ತೈತಿ. ಸೊ ನೋಡ್ರಿ ಚೀಕುಗ ಫುಲ್ ಗಾಢ ನಿದ್ದೆ ಬಂದಿತ್ತು. ಆದರೂ ಪೇಷನ್ಸ್ ಇಟ್ಕೊಂಡು ಇಷ್ಟೊತ್ತನ ನಿಂತ ಅದನ್ನು ಚಲೋ. ಸೊ ಈಗ ಹೋಗ್ಬೇಕಾದ್ರೆ ಮಲ್ಕೊಂಡ್ಬಿಟ್ಟ ತೊಡಿ ಮೇಲೆ. ಮತ್ತು ಇಲ್ಲಿ ಹೋಗ್ಬೇಕಾದ್ರೆ ಸ್ವೀಟ್ ಕಾರ್ನ್ ಭಾಳ ಮಸ್ತ್ ಸಿಗ್ತಾವೆ. ನಾ ಎಷ್ಟು ದಿನ ಆಯಿತು ವಿನಯವ್ರಿಗೆ ಅನ್ನಕತ್ತಿದ್ನಿ ಸ್ವೀಟ್ ಕಾರ್ನ್ ತೊಂಬರಿ ಬಟ್ ಏನು ಈ ಕಡೆ ಸೈಡ್ ನಮಗೆ ಬರೋದು ಆಗವತ್ತಾಗಿತ್ತು. ಫೈನಲಿ ಇವತ್ತು ಫುಲ್ ಜೋರ್ದಾರ್ ಮಳೆ ಬಿದ್ದೈತಿ. ಫುಲ್ ಅಂದ್ರೆ ಎನ್ವೈರ್ಮೆಂಟ್ ಮಳೆಗಾಲ ಒಳಗೆ ಹೆಂಗಿರ್ತೈತಲ್ಲ ಆ ರೀತಿ ಆಗೈತಿ. ಮತ್ತು ಈ ಟೈಮ್ನಾಗ ಸ್ವೀಟ್ ಕಾರ್ನ್ ತಿನ್ನಕ್ಕೆ ಬಿಸಿ ಮಜಾ ಬರ್ತೈತಿ. ಹಿಂಗಾಗಿ ಪಾರ್ಸಲ್ ತೊಗೊಂಡು ಹೊಂಟಿವಿ. ಇಲ್ಲೇನು ತಿನ್ನಾಕತ್ತಿಲ್ಲ. ನನಗೆ ಮಮ್ಮಿಗೆ ಸಾಕ್ಷಿಗೆ ಮತ್ತು ಇವ್ರಿಗೆ 4 ಸ್ವೀಟ್ ಕಾರ್ನ್ ತೊಗೊಂಡು ಹೊಂಟೀವಿ. ಮತ್ತು ಅವರ ಫ್ಲೇವರ್ ಹಾಕಿ ಮಸ್ತ್ ಮಾಡ್ತಾರೋ. ಸೊ ಚಲೋ ತೊಗೊಂಡು ಹೋಗುನು. ಮನ್ಯಾಗ ಹೋಗ್ತೀನೋ ನಾವು ಮಸ್ತ್ ಬಿಸಿ ಸ್ವೀಟ್ ಕಾರ್ನ್. ಮನೆಗೆ ಬಂದ್ವಿ ನೋಡ್ರಿ, ಕತ್ಲಾಗ ಕೂತೀವಿ. ಲೈಟ್ ಹೋಗ್ಬಿಟ್ಟಾವು. ನಮ್ಮ ಚಿಕ್ಕಗಂತೂ ಇದು ಲೈಟ್ ಹೋದಾಗ ಬ್ಯಾಟ್ರಿ ಅಂದ್ರೆ ಆಟೋನ್ಕಿ ಸಾಮಾನು ಅನ್ನಿಸ್ತೈತಿ. ಆನ್ ಮಾಡೋದು ಆಫ್ ಮಾಡೋದು, ಆನ್ ಮಾಡೋದು ಆಫ್ ಮಾಡೋದು ನೋಡು. ಮತ್ತು ಆಫ್ ಮಾಡೋದು ರೀ. ಆ ನೆಟ್ ಜಾಳಗಿದ ಡೋರ್ ತರಿಸಿ ಭಾಳ ಚಲೋ ಕೆಲಸ ಮಾಡ್ಯಾರ ನೋಡಿ. ಎಷ್ಟು ಚಂದ ಗಾಳಿ ಬರತೈತಿ. ಅದರ್ವೈಸ್ ನಾವು ಈಗೇನು ಮಾಡ್ತಿದ್ವಿ, ಸೊಳ್ಳಿ ಬರ್ತಾವ ಹೇಳಿ ಬಾಗ್ಲ ಬಂದ್ ಮಾಡ್ಕೊಂಡು ಕುಂಡಿರ್ತಿದ್ವಿ. ಕೆಟ್ಟ ಶಕ್ಕಿ ಆಗ್ತಿತ್ತು. ಮಸ್ತ್ ತಂಪು ಗಾಳಿ ಬರತೈತಿ ನೋಡಿ. ಹೌದಿಲ್ ಚಿಕ್ಕು? ತಂಪು ಏನೇನೋ ಹೇಳ್ತಾನ ಭಾಷೆ ಒಳಗೆ. ರೀ ಇನ್ವರ್ಟರ್ ವ್ಯವಸ್ಥೆ ಮಾಡ್ಬೇಕು ಖರೆ ಜಲ್ದಿ. ಲೈಟ್ ಹೋದಾಗ ಅಟ್ಟ ನೆನಪಾಗ್ತೈತಿ ಮತ್ತದ. ಹೌದಿಲ್ಲ? ಲೈಟ್ ಬಂದ್ ಕಡೆ ಮರೆತು ಬಿಡೋದು. ಹೌದಿಲ್ ಚಿಕ್ಕು? ಅಲ್ಲೇ ಇರ್ಲಿ ಬಾಬು. ಫೈನಲಿ ಈಗ ಜಸ್ಟ್ ಲೈಟ್ ಬಂದು, ಲೈಟ್ ಬರ್ತಾವೋ ಇಲ್ಲೋ ಅನ್ನೋಗತ್ಲೆ ಆಗಿತ್ತು. ಯಾಕಂದ್ರೆ ಬಾಳೊತ್ತು ಲೈಟ್ ಹೋದು. ಎಷ್ಟೋ ತನಕ ವೇಟ್ ಮಾಡ್ಕೊತ ಕೂತಿದ್ನಿ, ಈಗ ಬರ್ತಾವ ಅಂತ. ಆಮೇಲೆ ಅವೆಲ್ಲರ ಕೆಟ್ಟ ಬೇಸರ ಬರಾಕೈತು. ಏನಪ್ಪ ಇವತ್ತು ಲೈಟರೇ ಬರ್ತಾವೋ ಇಲ್ಲೋ ಅಂತ ಆಗಾಕೈತು. ಫೈನಲಿ ಈಗ ಜಸ್ಟ್ ಬಂದು. ಸೊ ಚಿಕ್ಕು ಈಗ ಮಲ್ಕೋತಾನು. ಹಿಂಗಾಗಿ ಪಟ ಅವನಿಗೊಂದು ಸ್ವಲ್ಪ ಗಂಜಿ ಮಾಡಕತ್ತೀನಿ. ಅವ್ನಿಗೆ ಗಂಜಿ ಮಾಡಿಸಿ ತಿನ್ನಿಸ್ನಂದ್ರ ನನಗೊಂಥರ ಸಮಾಧಾನ, ಹೊಟ್ಟೆ ತುಂಬೈತಿ, ಮಕ್ಕೊಂಡ್ರು ನಡೀತೈತಿ ಅಂತ. ಸೊ ಹಿಂಗಾಗಿ ಈಗ ಆಡಾಗತ್ತಾನು. ಪಟ್ ನಾನು ಫಸ್ಟ್ ಅವ್ನ ವ್ಯವಸ್ಥೆ ಮಾಡಬೇಕು. ನಮಗೆ ಮಧ್ಯಾಹ್ನ ಇವತ್ತು ನಾನು ರೊಟ್ಟಿ ಜುನ್ಕ ಅನ್ನ ಸಾರ ಮಾಡಿದ್ನಿ. ಮತ್ತು ಈಗ ಜಸ್ಟ್ ನಾವು ಸ್ವೀಟ್ ಕಾರ್ನ್ ತಿಂದೀವಿ. ಹಿಂಗಾಗಿ ಅಡುಗೆನೂ ಎಲ್ಲ ಐತಿ. ಅದು ಊಟ ಮಾಡಿದ್ರೆ ಆಯಿತು ರಾತ್ರಿನೂ ಅಂತ ಹೇಳಿ ಈಗ ಸಂಜಿಕ ಅಂತೇನು ಡಿಫ್ರೆಂಟ್ ಅಂತ ಏನೋ ನಾನು ಮಾಡಕತ್ತಿಲ್ಲ. ಸ್ವೀಟ್ ಕಾರ್ನ್ ತಿಂದೀವಿ. ಹಿಂಗಾಗಿ ಹೊಟ್ಟಿನೂ ಸ್ವಲ್ಪ ತುಂಬೈತಿ. ಮತ್ತು ರೊಟ್ಟಿ ಪಲ್ಯ ಅನ್ನ ಸಾರ ಎಲ್ಲ ಐತಿ. ಅದನ್ನ ಊಟ ಮಾಡಿಬಿಡೋಣ ಅಂತ ವಿಚಾರ ಮಾಡೀನಿ. ಇದಷ್ಟು ಗಂಜಿ ಮಾಡಿ ಅವನಿಗೆ ತಿನ್ನಿಸೆ. ಆಮೇಲೆ ನಾವು ಚಿಕ್ಕು ಮತ್ತು ಸಣ್ಣಕ್ಕೆ ಎಂಥ ಡ್ರೆಸ್ ತಂದೀವಿ ಅದನ್ನು ನಿಮಗೆ ತೋರಿಸ್ತೀವಿ. ಚಿಕ್ಕನ್ ಗಂಜಿ ಈಗ ಹಾರಾಕೆಟ್ಟೀನಿ. ತನಕ ನಾವು ಏನು ಶಾಪಿಂಗ್ ಹೋಗಿ ಬಂದಿದ್ವಿ ಅದನ್ನೆಲ್ಲ ಕರೆಕ್ಟಾಗಿ ಚೆಕ್ ಮಾಡಕತ್ತಿದ್ವಿ. ಸೊ ಹಂಗೆ ನಿಮ್ಗೂ ತೋರಿಸ್ಬೇಕು ಅಂತ. ಸೊ ನೋಡ್ರಿ ಎಲ್ಲ ಇಲ್ಲೇ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಈ ರೀತಿ ಓಪನ್ ಮಾಡಿ ಕೊಡ್ತೀನಿ. ಬರ್ರಿ ಕ್ವಿಕ್ಲಿ ಪಟಾಪಟ 1 by 1 ತೋರಿಸ್ತೀನಿ. ಸೊ ಮೇನ್ ರೀಸನ್ ನಾವು ಇವತ್ತು ಮಾರ್ಕೆಟ್ಗೆ ಶಾಪಿಂಗ್ಗೆ ಹೋಗಿದ್ದಂದ್ರೆ ಚಿಕ್ಕುಗ ಮತ್ತು ಸಾನುಗ ಇಬ್ಬರಿಗೇನು ನಮ್ಗೆ ವೈಟ್ ಕಲರ್ ಥೀಮ್ ಒಳಗೆ ಡ್ರೆಸ್ ಬೇಕಾಗಿದ್ದು. ಸೊ ಅದ್ರದ್ದು ಏನು ರೀಸನ್ ಐತಿ ಸ್ಪೆಷಲ್ ಅದು ಬರೋ ಬ್ಲಾಗ್ಸ್ ಒಳಗೆ ನಿಮಗೆ ಗೊತ್ತೈತಿ. ನನ್ನ ಕಡೆ ಆಲ್ರೆಡಿ ಒಂದು ವೈಟ್ ಸೀರೆ ಐತಿ, ಕೇರಳ ಸಾರಿ. ಮತ್ತು ಇವ್ರ ಕಡೆನೂ ವಿನಯವ್ರ ಕಡೆನೂ ಆಲ್ರೆಡಿ ವೈಟ್ ಕಲರ್ದು ಅದೇನು ಲುಂಗಿ ಪಂಚೆ ಶರ್ಟ್ ಅದು ಐತಿ. ಸೊ ಇವ್ರಿಬ್ರಿಗೇನ ಇರಲಿಲ್ಲ. ಚಿಕ್ಕನೊಂದು ನಾವು ಬಾರ್ಸೆ ಟೈಮ್ನಾಗ ತೊಗೊಂಡಿದ್ವಿ. ಬಟ್ ಅದು ಈಗ ಅವ್ನು ಕುಂಡ್ರಂಗಿಲ್ಲ, ಭಾಳ ಸಣ್ಣದಾಗತ್ತೈತಿ, ಭಾಳ ಫಿಟ್ ಆಗತ್ತೈತಿ. ಹಿಂಗಾಗಿ ಅವ್ನಿಗೆ ಹೊಸದು ತೊಗೊಳ್ದಿತ್ತು. ಸೊ ಇದು ಸಾನುಗ್ ತೊಗೊಂಡಿವಿ. ವೈಟ್ ಕಲರ್ ಒಳಗೆ ಫ್ರಾಕ್ ಐತಿ, ಮಸ್ತ್ ಐತಿ ಆ್ಯಕ್ಚುಲಿ. ಮೇಲೆ ಈ ರೀತಿ ವರ್ಕ್ ಐತಿ ಮತ್ತು ಕೆಳಗೆ ಈ ರೀತಿ ಫ್ರೀಲ್ ಐತಿ. ಸೊ ಚಂದ ಸಿಕ್ತು. ಅಂದ್ರೆ ಮುಂದೂ ಇದನ್ನ ರೆಗ್ಯುಲರ್ಲಿನೂ ಹಾಕಕ್ಕೆ ಬರ್ತೈತಿ. ಅಂದರೆ ಈ ಕಡೆ ನೋಡಿದ್ರೆ ಫಂಕ್ಷನಲ್ಲೂ ಐತಿ, ಈ ಕಡೆ ನೋಡಿದ್ರೆ ನಾರ್ಮಲ್ ಕ್ಯಾಜುವಲ್ ವೇರು ನಾವು ಮಾಡ್ಬೋದು, ಆ ರೀತಿ ಐತಿ. ಆಮೇಲೆ ಚಿಕ್ಕಗೆ ತೊಗೊಂಡಿದ್ದು ನಿಮಗೆ ತೋರಿಸ್ತೀನಿ. ಆಮೇಲೆ ಹಿಂಗೆ ಮಾರ್ಕೆಟ್ಗೆ ಹೋದ್ಮೇಲೆ ಒಂದು ತೊಗೊಳಕ್ಕೆ ಹೋಗ್ತೀವಿ, 10 ಸಾಮಾನು ತೊಗೊಂಡು ಬರ್ತೀವಿ. ಹಿಂಗಾಗಿ ಮತ್ತು ಅದ್ರ ಜೊತೆ ಏನೇನು ತೊಗೊಂಡಿವಿ ಅದನ್ನು ತೋರಿಸ್ತೀನಿ. ಈ ರೀತಿ ಇದಕ್ಕೇನಂತಾರೆ, ರಾಮರಾಜ್ ಸ್ಟೈಲ್ ಅಂತಾರೆ ಐ ಥಿಂಕ್ ಸೊ. ಈ ರೀತಿ ಆರೆಂಜ್ ಶರ್ಟ್ ತೊಗೊಂಡಿವಿ. ಇದು ಶಲ್ಲೆ ಐತಿ ಮತ್ತು ಇದು ಒಳಗಿಂದ ಈ ರೀತಿ ಲುಂಗಿ ಐತಿ. ಸೊ ಆಲ್ರೆಡಿ ನಾವು ಅವನಿಗೆ ಇದ್ರ ಟೈಮ್ನಾಗ ಬಾರ್ಷೆ ಟೈಮ್ನಾಗ ಅವನ ಹೆಸರಿಡೋ ಟೈಮ್ನಾಗ ಈ ರೀತಿ ಪರ್ಪಲ್ ಕಲರ್ ಒಳಗೆ ತೊಗೊಂಡಿದ್ವಿ. ಸೊ ಈ ಸಲ ಪರ್ಪಲ್ ಬೇಡ ಆರೆಂಜ್ ಇರಲಿ ಅಂತ ಹೇಳಿ ಆರೆಂಜ್ ತೊಗೊಂಡಿವಿ. ಇದು ಚಿಕ್ಕುನ್ ಡ್ರೆಸ್ ಮತ್ತು ಅದು ಸಾನೊಂದು ಆಲ್ರೆಡಿ ಆಗಲೇ ನೋಡಿದ್ರಿ. ಇದು ಚಿಕ್ಕುಂದು ಈ ರೀತಿ ಐತಿ. ಆಮೇಲೆ ಹಿಂಗೆ ಹೋದ್ಮೇಲೆ ಅಂತೂ ಏನೇನೋ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ. ಸೊ ಕ್ವಿಕ್ಲಿ ಪಟಾಪಟ ತೋರಿಸ್ತೀನಿ ನಿಮಗೆ. ಸಾನುಗ ಈಗ ಸದ್ಯ ಸಮ್ಮರ್ ಸೀಸನ್ ಒಳಗೆ ಕಾಟನ್ ಫ್ರಾಕ್ಸ್ ಬೇಕಾಗಿದ್ದು ನನಗೆ. ಅಂದರೆ ಈಗ ಭಾಳ ಶೆಕೆ ಆಗ್ತೈತಲ್ಲ. ಸೊ ಈ ರೀತಿ ಒಂದು ಫ್ರಾಕ್ ತೊಗೊಂಡಿನಿ. ಕಾಟನ್ ಚಂದ ಐತಿದ.
ಬ್ಲೂ ಕಲರ್ ಐತಿ, ಮೇ ಬಿ ಬ್ಲ್ಯಾಕ್ ಗತ್ಲೆ ಕಾಣತೈತಿ, ಬ್ಲೂ ಕಲರ್ ಐತಿ. ಮತ್ತು ಇದು ಒಂದು ಕ್ಯಾಜುವಲ್ ಹಿಂಗೆ. ಇದು ಯಾಕೋ ನನಗೆ ಮ್ಯಾಲಿನ ಸ್ಟ್ರಿಪ್ಸ್ ಒಂದು ಸ್ವಲ್ಪ ಭಾಳ ಉದ್ದ ಅನ್ಸಕತ್ತವು, ಬಟ್ ನನಗೆ ಮಷಿನ್ ಐತಿ ಮನ್ಯಾಗ, ಸ್ಟಿಚಿಂಗ್ ಮಷಿನ್. ಹೀಗಾಗಿ ಮ್ಯಾಲೆ ಒಂದು ಸ್ವಲ್ಪ ಹಿಡಿಬೇಕಂತ ನಂದು ಐತಿ, ಅಲ್ಟ್ರೇಷನ್ ಮಾಡಬೇಕು ಅಂತ. ಆಮೇಲೆ ಸಾನುಗನೆ ಈ ರೀತಿ ಬೋ, ಯಾಕಂದರೆ ಬೇರೆ ಬೇರೆ ಏನಾದರೂ ಹೇರ್ ಸ್ಟೈಲ್ಸ್ ಮಾಡ್ತಿರ್ತೀನಿ. ಹೇರ್ ಸ್ಟೈಲ್ ಮಾಡಿದ್ಮೇಲೆ ಈ ರೀತಿ ಬೋದು ಹಾಕಿದಾಗ, ಕ್ಲಿಪ್ ಹಾಕಿದಾಗ ಕ್ಯೂಟ್ ಕಾಣಿಸ್ತಾವೆ. ಸೊ ಈ ರೀತಿ ಒಂದು 2-3 ಬೋ ಕ್ಲಿಪ್ ತೊಗೊಂಡು ಬಂದೀನಿ. ಚಿಕ್ಕಗೂ ಒಂದು ಸ್ವಲ್ಪ ಕ್ಯಾಜುವಲ್ ವೇರ್ಸ್ ಬೇಕಾಗಿದ್ದು. ಅಂದರೆ ಏನಾಗೈತಿ, ವಿನಯವರು ಫುಲ್ ಇರಲಿ, ಫುಲ್ ಸ್ಲೀವ್ಸ್ ಇರಲಿ ಅಂತ ಪ್ರತಿ ಸಲ ನಾವು ಈಗ ಫುಲ್ ಟಿ ಶರ್ಟ್, ಫುಲ್ ಪ್ಯಾಂಟನ್ನು ತೊಗೊಂಡಿವಿ. ಸೊ ಈ ರೀತಿ ಮನ್ಯಾಗ ಈಗ ಸದ್ಯ ಸಮ್ಮರ್ ಸೀಸನ್ಗೆ ಅಂತ ಹೇಳಿ ಒಂದು ಸ್ವಲ್ಪ ಕ್ಯಾಜುವಲ್ ವೇರ್ಸ್ ಬೇಕಾಗಿದ್ದು. ಅಂದರೆ ಇವೆಲ್ಲ ಸ್ಲೀವ್ಲೆಸ್ ಅದಾವು, ಸ್ಲೀವ್ಲೆಸ್ ಮತ್ತು ವಿತ್ ಹಾಫ್ ಪ್ಯಾಂಟ್ ಬರ್ತಾವೆ. ಸೊ ಹಾಕೊಂಡಾಗ ನಾನು ಮತ್ತೆ ನಿಮಗೆ ತೋರಿಸ್ತೀನಿ. ಈಗೆಲ್ಲ ಓಪನ್ ಮಾಡೋಂಗಿಲ್ಲ, ಇಷ್ಟ ತೋರಿಸ್ತಿರ್ತೀನಿ. ಸೊ ಆಯಿತು, ಇದಷ್ಟೇ ಮೇನ್ ತೊಗೊಂಡಿದ್ದು ನಾವು, ಹಾಗೇನೇನು ಡಿಫ್ರೆಂಟ್ ಅಂತ ಏನು ತೊಗೊಂಡಿಲ್ಲ. ನನಗೊಂದು ಚಿಕ್ಕುನ ಎತ್ಕೊಂಡಾಗ ಮೊಬೈಲ್ ಕೈಯಾಗಿ ಹಿಡಿದಂದ್ರೆ ದೊಡ್ಡ ಇದನ್ನಾಗತ್ತಿತ್ತು, ಒಂದು ಮೊಬೈಲ್ ಬ್ಯಾಗ್ ಗತ್ತಲೆ ಬೇಕಾಗಿತ್ತು. ಸೊ ಹಿಂಗಾಗಿ ನಾನು ಇದೊಂದು ಬ್ಯಾಗ್ ತೊಗೊಂಡಿನಿ. ಮತ್ತು ಈ ಕಡ ಬಗ್ಗೆ ಭಾಳಷ್ಟು ಜನ ಕೇಳಿರಿ, ಇದು ಗೋಲ್ಡ್ ಕಡ ಐತೇನೋ, ಗೋಲ್ಡ್ ಕಡ ಐತೇನಂತ. ಇದು ಗೋಲ್ಡ್ ಕಡ ಅಲ್ಲ, ಆರ್ಟಿಫಿಷಿಯಲ್ ಕಡ ಐತಿ. ಬಟ್ ಭಾಳ ಚಲೋ ಬಂತು. ಬಟ್ ಈಗ ಬರ್ಬರ್ತಾ ನಾನು ಡೈಲಿ ವೇರ್ ಮಾಡ್ತೀನಲ್ಲ, ಹಿಂಗಾಗಿ ಇದ್ರ ಕಲರ್ ಒಂದು ಸ್ವಲ್ಪ ಡಲ್ ಆಗೈತಿ. ಸೊ ನಂಗೆ ಇದೇ ಸ್ಟೈಲ್ ಒಳಗೆ, ಬಿಕಾಸ್ ಇದು ರೌಂಡ್ ಸ್ಟೈಲ್ ಅಲ್ಲ, ಓವೆಲ್ ಬರ್ತೈತಿ ಇದು. ಮತ್ತು ಇದು ಹಾಕೊಳ್ದು ಮತ್ತು ತೆಗಿದು ಒಂದು ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ಐತಿ. ಅಂದರೆ ಬ್ಯಾಂಗಲ್ ಗತ್ಲೆ ಬರಂಗಿಲ್ಲ, ಇದ್ರದ್ದು ಬ್ರೆಸ್ಲೆಟ್ ಗತ್ಲೆ ಬರ್ತೈತಿ ಈ ರೀತಿ, ಓಪನ್ ಮತ್ತು ಕ್ಲೋಸ್. ಸೊ ನನಗೆ ಇದು ಡಲ್ ಆಗಿತ್ತು, ಇದೇ ಸ್ಟೈಲ್ ಒಳಗೆ ಇನ್ನೊಂದು ಬೇಕಾಗಿತ್ತು. ಸೊ ಸಹಜ ಕೇಳಕ್ಕೆ ಹೋದರೆ ಇನ್ನೂ ಒಂದು ಸೇಮ್ ಅನ್ನ ಸಿಕ್ತು. ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಐತಿ. ಸೊ ಇದನ್ನು ಇನ್ನು ನಾಳಿಂದ ನಾನು ಹಾಕೊಳಕಿದ್ದೀನಿ, ಇದನ್ನು ಎತ್ತಿಡಕ್ಕಿದ್ದೀನಿ, ಬಿಕಾಸ್ ಕಲರ್ ಭಾಳ ಡಲ್ ಆಗತೈತಿ. ನೋಡೋಣ, ಈ ರೀತಿ ಗೋಲ್ಡ್ ಬ್ಯಾಂಗಲ್ ಮಾಡ್ಕೋಬೇಕು ಎಕ್ಸಾಕ್ಟ್ಲಿ ಸೇಮ್ ಅಂತ ಆಸೆ ಐತಿ. ಅದಕ್ಕೆ ಈ ಡಿಸೈನ್ ತಕ್ಕೊಂಡು ಇಟ್ಕೊಳಕತ್ತೀನಿ. ಬಟ್ ಈ ರೀತಿ ಆರ್ಡರ್ ಕೊಟ್ಟರೆ ಮಾಡಿ ಸಿಗ್ತೈತೆ ಇಲ್ಲ ನನಗೂ ಗೊತ್ತಿಲ್ಲ, ಚೆಕ್ ಮಾಡಬೇಕು ಒಂದ್ಸಲ. ಮತ್ತು ಇದು ಭಾಳ ದಿಪ್ಪೂ ಐತಿ. ಸೊ ಬಜೆಟು ಹೆವಿ ಹೋಗ್ತೈತಿ. ಸೊ ಈಗ ಸದ್ಯ ಅಂತೂ ಏನು ಪಾಸಿಬಲ್ ಇಲ್ಲ. ಲೆಟ್ಸ್ ಸಿ, ನೋಡೋಣ ದೇವರ ದಯದಿಂದ ಯಾವಾಗ ಸಿಚುವೇಶನ್ ಬರ್ತೈತಿ. ಆಮೇಲೆ ಹಿಂಗೆ ಬರ್ತಾ ಅಲ್ಲೇ ಏನಪ್ಪ ಒಂದು ಗಾಗಲ್ ಕಾಣಿಸ್ತು. ವಿನಯವ್ರಿಗೆ ಭಾಳ ಲೈಕ್ ಆಯ್ತು, ಅವ್ರು ತೊಗೊಂಡಾರಿದ್ದನ್ನು ನನಗಾಗಿ. ಅಯ್ಯಪ್ಪ, ಫುಲ್ ಸ್ಟುಡಿಯೋಸ್, ಫುಲ್ ಟೀಚರ್ ಗತ್ಲೆ ಕಾಣತ್ತೀನಿ. ಆದರೆ ಚಲೋ ಅನಿಸ್ತೈತಿ, ಇರಲಿ ಒಂದು ಅಂತ ತೊಗೊಂಡಾರು. ಸೊ ಇಷ್ಟ ಶಾಪಿಂಗ್ ಮಾಡಿದ್ದು. ಮಳೆ ಬರಕತ್ತಿತ್ತು, ಭಾಳ ಗರ್ದಿನೂ ಇತ್ತು ಮಾರ್ಕೆಟ್ ಒಳಗೆ. ಮತ್ತು ಸಣ್ಣಗೊಂದೆರಡು ನೈಟ್ ಡ್ರೆಸ್ಸು ತೊಗೊಂಡಿನಿ, ಅದೇನು ನೀವು ಹಾಕೊಂಡಾಗ ನೋಡ್ತೀರಿ. ಸೊ ಈಗೇನು ತೋರಿಸಂಗಿಲ್ಲ. ಚಿಕ್ಕಗೊಂದು ಸ್ವಲ್ಪ ಹಾಫ್ ಪ್ಯಾಂಟ್ ತೊಗೊಂಡಿನಿ. ಸೊ ಮೇನ್ ಆ್ಯಕ್ಚುಲಿ ಫೋಕಸ್ಡ್ ಶಾಪಿಂಗ್ ಚಿಕ್ಕು ಮತ್ತು ಸಾನೊಂದನೇ ಇತ್ತು. ಅವ್ರಿಗೆ ಒಂದು ಸ್ವಲ್ಪ ಬಟ್ಟೆ ತೊಗೊಳ್ದಿತ್ತು, ಹಿಂಗಾಗಿ ಹೋಗಿದ್ವಿ. ಬಟ್ ಈ ಶಾಪಿಂಗ್ ಮಾಡೋಕ್ಕೆ ಒಂದು ಸ್ಪೆಷಲ್ ರೀಸನ್ ಐತಿ, ಅದನ್ನು ಬರೋ ವ್ಲಾಗ್ಸ್ ಒಳಗೆ ನಿಮಗೆ ಗೊತ್ತಾಗ್ತೈತಿ. ಸೊ ಹಿಂಗಾಗಿ ವ್ಲಾಗ್ಸ್ ನೋಡೋದು ಮಿಸ್ ಮಾಡಬೇಡ್ರಿ. ಸೊ ಚಲೋ, ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗ ಮುಗಿಸಾಕತ್ತೀನಿ. ಹೋಪ್ ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.